ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೇಘನಾ ಮಿಥುನ್. ಇವತ್ತು ನಾನು ನಮ್ಮ ಅತ್ತೆ ಮನೆಯಿಂದ ಕೇರಳದಿಂದ ಕರ್ನಾಟಕ ಹೊರಟಿದ್ದೀನಿ. ಅತ್ತೆ ಮನೆಯಿಂದ ಅಮ್ಮನ ಮನೆಗೆ ಹೊರಟಿದ್ದೀನಿ. ಆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ 10 ಡೇಸ್ ಆಯಿತು ನಾನು ಅತ್ತೆ ಮನೆಗೆ ಬಂದಿದ್ದು. ಇವಾಗ 10 ಡೇಸ್ ಕಳೆದ್ಮೇಲೆ ನಮ್ಮೂರಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ. ಇದು ನೈಟ್ ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನೈಟು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಮುಗಿದ್ಬಿಟ್ಟು ನೆಕ್ಸ್ಟ್ ಡೇ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಪ್ಯಾಕಿಂಗ್ ಶುರು ಮಾಡಿದ್ದೀವಿ. ಎಲ್ಲಾದರೂ ಹೋಗಬೇಕು ಅಂದರೆ ಮಿಥುನೇ ಪ್ಯಾಕಿಂಗ್ ಎಲ್ಲ ಮಾಡೋದು. ನಾನೊಂದು 3 ಟ್ರೋಲಿಯಲ್ಲಿ ಬಟ್ಟೆ ತುಂಬಿಸಿದ್ರೆ ಅವ್ರು ಅದನ್ನೆಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದೇ ಟ್ರೋಲಿಗೆ ರೆಡಿ ಮಾಡ್ತಾರೆ. ಹಾಗಾಗಿ ಅವರೇ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ನನ್ನ ಮಗಳು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅದನ್ನು ಮಡ್ಚಿಟ್ಟಿರೋ ಬಟ್ಟೆನೆಲ್ಲ ಕಿತ್ತಾಕ್ತಾ ಇರ್ತಾಯಿದ್ಲು. ಹಾಗೆ ನನ್ನ ಮಗಳಿಗೆ ಒಂದು ಸ್ವೆಟರ್ನ ತೊಗೊಂಡಿದ್ದೆ. ಇಲ್ಲಿ ಶೆಕೆ, ಕೇರಳದಲ್ಲಿ ತುಂಬ ಶೆಕೆ. ಇಲ್ಲೆಲ್ಲ ಸ್ವೆಟರ್ನ ಯೂಸ್ ಮಾಡೋದೇ ಇಲ್ಲ. ಅಂದರೆ ನಮ್ಮೂರಲ್ಲೆಲ್ಲ ಸಖತ್ ಕೋಲ್ಡ್ ಇರುತ್ತೆ. ಸ್ವೆಟರ್ ಬೆಳಗ್ಗೆ ರಾತ್ರಿ ಸ್ವೆಟರ್ ಹಾಕಲೇಬೇಕು ಮಕ್ಕಳಿಗೆಲ್ಲ, ಇಲ್ಲಾಂದರೆ ತುಂಬ ಶೀತ ಆಗಿಬಿಡುತ್ತೆ ಅಂತೇಳಿ ಒಂದು ಸ್ವೆಟರ್ನ ತೊಗೊಂಡೆ. ನೋಡ್ಬೋದು ಇಲ್ಲಿ ಫೋಲ್ಡ್ ಮಾಡಿ ಇಡಕ್ಕೆ ಬಿಡ್ತಾಯಿಲ್ಲ. ಫೋಲ್ಡ್ ಮಾಡಿಟ್ಟಿರೋದನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಆ ಸೂಟ್ ಕೇಸ್ ಮೇಲೆಲ್ಲ ನಿಂತ್ಕೊಂಡು ಎಷ್ಟು ಹಿಂಸೆ ಕೊಡ್ತಾಯಿದ್ಲು ಅಂತೇಳ್ಬಿಟ್ಟು. ಆಮೇಲೆ ನಮ್ಮ ಅತ್ತೆ ನಾವು ಊರಿಗೆ ಹೋಗ್ತೀವಿ, ಇವಾಗ ನಾವು ಬೇರೆ ಮನೆ ಮಾಡ್ತೀವಿ ಅಂತೇಳ್ಬಿಟ್ಟು ಸ್ವಲ್ಪ ಐಟಮ್ಸ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ. ನೋಡ್ಬೋದು ಇಲ್ಲಿ ಇದು ಬಾಯ್ಲ್ಡ್ ರೈಸು. ಅಲ್ಲೂ ಸಿಗುತ್ತೆ ನಮ್ಮೂರಲ್ಲೂ, ಆದರೆ ನಮ್ಮ ಅತ್ತೆ ಸ್ವಲ್ಪ ಕೊಟ್ಟು ಕಳಿಸಿದ್ರು. ಆಮೇಲೆ ಪುಟ್ಟು ಮಾಡ್ತಾರಲ್ವ, ಅದು ಪುಟ್ಟು ಪುಡಿ ಚೆನ್ನಾಗಿರುತ್ತೆ. ಪುಟ್ಟು ಪುಡಿ ನಾವು ರೆಡಿ ಪ್ಯಾಕೆಟ್ ಸಿಗುತ್ತೆ ಅನಿಸುತ್ತೆ, ಹಾಗಾಗಿ ನಮ್ಮ ಅತ್ತೆ ಮಾಡಿಸಿರೋದು ಅದು ಪುಟ್ಟು ಪುಡಿ, ಅದನ್ನು ಕೊಟ್ಟಿದ್ದಾರೆ. ಮತ್ತು ಕಡಲೆ ಬೀಜ ಎಲ್ಲ ಹುರಿದಿಟ್ಟಿದ್ರು, ಅದನ್ನು ಕೊಟ್ಟಿದ್ದಾರೆ. ಮತ್ತು ಸ್ವಲ್ಪ ಕಡಲೆಬೇಳೆ ಇಷ್ಟೇ ಇದ್ದಿದ್ದು, ಅದನ್ನು ನೀವೇ ತೊಗೊಂಡೋಗಿ ವಡೆ ಎಲ್ಲ ಮಾಡ್ಕೊಂಡು ಮಿಥುನಿಗೆ ಅಂತೇಳಿ ಕೊಟ್ಟಿದ್ದಾರೆ. ಮತ್ತು ಇದು ಬಾಯ್ಲ್ಡ್ ರೈಸೇ, ಆದರೆ ಇದನ್ನು ತಪ್ಪಲೆಯಲ್ಲಿ ಬೇಯಿಸೋದು, ಬೇಗ ಬೇಯುತ್ತೆ. ಆಮೇಲೆ ಸ್ವಲ್ಪ ಉಪ್ಪಿನಕಾಯಿ ಇತ್ತು, ಮಾವಿನಕಾಯಿದು, ಅದು ನನ್ನ ತಮ್ಮಂಗೆ ತುಂಬ ಇಷ್ಟ ಆಗಿತ್ತು ಅಂತೇಳಿ ಅದನ್ನು ಕೊಟ್ಟರು. ಮತ್ತು ನಾನು ಅದು ಕಲ್ಸಕ್ರೆ ಪುಡಿ ಪಾಪು ತೊಗೊಂಡೋಗಿದ್ದು. ಮತ್ತು ನಮ್ಮ ಅತ್ತೆ ಇದೇ ಯೂನಿಟಲ್ಲಿ ಕೆಲಸ ಮಾಡೋದು. ನೋಡ್ಬೋದು ಇದು ಮಕ್ಕಳಿಗೆಲ್ಲ ಫುಡ್ಡು ರೆಡಿ ಮಾಡ್ತಾರಲ್ವ, ಅದು ತುಂಬಾ ನ್ಯೂಟ್ರಿಷನ್ಸ್ ಎಲ್ಲ ಇರುತ್ತೆ, ತುಂಬಾ ಹೆಲ್ತಿಯಾಗಿರುತ್ತೆ. ಇದನ್ನು ಪಾಪುಗೆ ಕೊಡು ಅಂತೇಳ್ಬಿಟ್ಟು ಕೊಟ್ಟರು. ಪಾಪುಗೆ 5 ಮಂತ್ ಇದ್ದಾಗ ನಾನು ಇಲ್ಲಿ ಬಂದಾಗ ನನ್ನ ಪಾಪುಗೆ ಅದನ್ನೇ ತಿನ್ನಿಸ್ತಾ ಇದ್ದಿದ್ದು. ನನ್ನ ಮಗಳು ಒಳ್ಳೆ ದಪ್ಪಕ್ಕೆ ಚೆನ್ನಾಗಾಗಿದ್ಲು. ಆಮೇಲೆ ಪ್ಯಾಕಿಂಗ್ ಎಲ್ಲ ಮುಗಿದ್ಮೇಲೆ ನೋಡ್ಬೋದು ಇಲ್ಲಿ ಕೊಬ್ಬರಿ ಎಣ್ಣೆನೂ ಕೊಟ್ಟು ಕಳಿಸಿದ್ದಾರೆ. ಆ್ಯಕ್ಚುಲಿ ಜಾಸ್ತಿ ತೊಗೋಬೇಕಾಗಿತ್ತು ಕೊಬ್ಬರಿ ಎಣ್ಣೆ, ಟೈಮ್ ಇರಲಿಲ್ಲ ಅಂತೇಳ್ಬಿಟ್ಟು ಮನೇಲಿ ಇದ್ದಿದ್ದು ಕೊಬ್ಬರಿ ಎಣ್ಣೆನೇ ತುಂಬಿಸ್ಕೊಟ್ಬಿಟ್ರು. ಟೈಮ್ ಇವಾಗ 10:30 ಆಗಿತ್ತು. 10:30 ಆಗಿತ್ತು. ಮಿಥುನೆಲ್ಲ ಲಗೇಜನ್ನೆಲ್ಲ ಕಾರೊಳಗೆ ಜೋಡಿಸ್ತಾ ಇದ್ದಾರೆ. ಬೆಳಗ್ಗೆ ಮತ್ತು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಬೆಳಗ್ಗೆ 6 o'clockಗೆ ಹೊರಡೋಣ ಅಂತೇಳ್ಬಿಟ್ಟು. ಲೇಟ್ ಆದರೆ ಏನಾಗುತ್ತೆ ಅಂದರೆ ನನ್ನ ಮಗಳು ತುಂಬ ಕಿರಿಕಿರಿ ಮಾಡ್ತಾಳೆ, ಕಾರೊಳಗೆ ಇಳಿಯೋಣ ಅಂತೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಬೇಗ ಹೊರಟ್ರೆ, ನಿದ್ದೆ ಮಾಡಿರೋ ಥರನೇ ಹೊರಟ್ರೆ ಬೇಗ ಹೋಗಿ ರೀಚ್ ಆಗ್ತೀವಲ್ವ. ಒಂದು 2 hours ನಿದ್ದೆ ಮಾಡಿದರೆ ಒಂದು 2 hours ಆಟಾಡ್ಕೊಂಡಿರ್ತಾಳೆ ಅಂತೇಳ್ಬಿಟ್ಟು ಬೇಗ ಹೊರಟ್ವಿ. ಇವಾಗ ಮಾರ್ನಿಂಗ್ 6 o'clock ಆಗಿತ್ತು. ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿದ್ವಿ, ಕೆಲವೊಂದು ಮಾತ್ರ ಪ್ಯಾಕ್ ಮಾಡಿರಲಿಲ್ಲ, ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀವಿ. ನಾನು ರೆಡಿ ಆಗಿದ್ದೆ. ನಾವು ಹೋಗ್ತಾ ಇದ್ದೀವಿ ಅಂತೇಳಿ ನಮ್ಮ ಅತ್ತೆಗೂ ಬೇಜಾರಾಗ್ತಿತ್ತು. ಇನ್ನು ಹೋದರೆ ನಾವೇ ಇರಬೇಕಲ್ವ, ಪಾಪನ ಮಿಸ್ ಮಾಡ್ಕೋತೀವಿ ಅಂತೇಳಿ ಬೇಜಾರು ಮಾಡ್ಕೋತಾ ಇದ್ರು. ಬಟ್ ಏನು ಮಾಡೋದು, ಸಿಚುವೇಶನ್ ಹಾಗಿದೆ. ನಾವು ಇವಾಗ ಬಿಸ್ನೆಸ್ ಇಲ್ಲಿ ಮಾಡ್ತಿರೋದ್ರಿಂದ ನಾವು ಇಲ್ಲಿಗೆ ಬರಲೇಬೇಕು, ಅವರಲ್ಲಿ ಇರಲೇಬೇಕು, ಹಾಗಿದೆ ಸಿಚುವೇಶನ್. ಏನು ಮಾಡೋದು. ಸೊ ನಾನು ರೆಡಿ ಆಗಿದ್ದೀನಿ. ಒಂದು ಸಿಂಪಲ್ ಒಂದು ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದೆ. ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ, ನಿದ್ದೆ ಮಾಡಿದ್ಲು. ನನ್ನ ಮಗಳು ಎದ್ಮೇಲೆ ಈ ಡ್ರೆಸ್ ಹಾಕೋಣ, ಇಲ್ಲಾಂದರೆ ಆ ಜಾಕೆಟ್ ಹಾಕೋಣ ಅಂತೇಳಿಬಿಟ್ಟು ಎಲ್ಲ ತೆಗೆದಿಟ್ಕೊಂಡಿದ್ದೆ. ಒಳ್ಳೆ ನಿದ್ದೆ ಮಾಡಿದ್ಲು. ಪ್ಯಾಂಪರ್ಸ್ ಎಲ್ಲ ಚೇಂಜ್ ಮಾಡೋಷ್ಟೊತ್ತಿಗೆ ಎದ್ಬಿಟ್ಟು ಆಮೇಲೆ ನಮ್ಮ ಅತ್ತೆಯವ್ರಿಗೆಲ್ಲ ಬಾಯ್ ಮಾಡಿಬಿಟ್ಟು ಚೆನ್ನಾಗಿ ಹೊರಟ್ವಿ. ಇವಾಗ ಮನೆಯಿಂದ ಬಿಟ್ವಿ. ನೋಡ್ಬೋದು ನಮ್ಮದು ಕೇರಳ ಅಂದರೆ ಏನಂದರೆ ತುಂಬ ದೂರ ಇಲ್ಲ. ಕರ್ನಾಟಕಕ್ಕೂ ಕೇರಳಕ್ಕೂ ಸ್ವಲ್ಪನೇ ಇರೋದು. ಕರ್ನಾಟಕದ ಬಾರ್ಡರಲ್ಲೇ ಕೇರಳ. ಇವಾಗ ನಾನು ತೋರಿಸ್ತೀನಿ ನೋಡಿ ಮುಂದೆ ಒಂದು ವಿಡಿಯೋ ಮಾಡಿಟ್ಕೊಂಡಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಸುತ್ತಮುತ್ತ ಎಲ್ಲ ಜಾಸ್ತಿ ಇದೇ ಥರ ಸ್ವಲ್ಪ ಹಳ್ಳಿ ಥರ ಅನಿಸುತ್ತೆ. ಸುತ್ತ ಎಲ್ಲ ಓಲೆ ಮರ. ನಮ್ಮ ಕಡೆ ಎಲ್ಲ ಕಾಫಿ ಆದರೆ ಇಲ್ಲೆಲ್ಲ ಅಡಿಕೆ, ತೆಂಗು ಮತ್ತು ಓಲೆ ಅಂತೆಲ್ಲ ನೋಡ್ಬೋದು. ಇದೇ ನೋಡಿ ಇಲ್ಲೊಂದು ಇದು ಕಾಣಿಸ್ತಾ ಇದೆಯಲ್ವ, ಈ ಕಡೆ ಕಾರ್ ನಿಂತಿದೆ. ಅಲ್ಲಿ ಪೈನಾಪಲ್ ಎಲ್ಲ ನೇತಾಕಿದಾರಲ್ವ, ಪೈನಾಪಲ್ ಅದೇನೋ ಶೆಡ್ ಥರ ಇದೆಯಲ್ವ. ಇನ್ನು ಈ ಕಡೆ ಸೈಡು ಕರ್ನಾಟಕ. ಇಲ್ಲಿ ಗೆರೆ ಇದೆ ನೋಡಿ, ವೈಟು ನೆಲದಲ್ಲಿ. ಈ ಕಡೆ ಫುಲ್ ಕರ್ನಾಟಕ, ಇಲ್ಲಿಂದ ಆ ಕಡೆ ಸೈಡು ಕೇರಳ. ಇದೇ ಬಾರ್ಡರು, ಕರ್ನಾಟಕ ಕೇರಳ. ಇವಾಗ ನಾವು ಕರ್ನಾಟಕಕ್ಕೆ ಬಂದ್ವಿ. ಇವಾಗ ನಾವು ಚಾರ್ಮುಡಿ ಘಾಟಿ ಹತ್ರ ಒಂದು ಹೋಟೆಲ್ ಹತ್ರ ನಿಲ್ಲಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿರಲಿಲ್ವ, ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀವಿ.
ನನ್ನ ತಮ್ಮ ನಾನೇನು ತಿನ್ನಲ್ಲ, ನನಗೆ ಇವಾಗಲೂ ಹೊಟ್ಟೆ ತೊಳಸ್ತಿದೆ, ಇನ್ನು ಚಾರ್ಮುಡಿ ಘಾಟಿಲಿ ಹೋಗೋತ್ತಿಗೆ ಇನ್ನು ಕತೆ ಮುಗಿಯುತ್ತೆ ಅಂತೇಳ್ಬಿಟ್ಟು ಅವನೇನು ತಿಂಡಿ ಮಾಡಲಿಲ್ಲ. ನಾನು ಪಲಾವ್ ತೊಗೊಂಡೆ, ಹಾಗೆ ಮಿಥುನವ್ರು ಇಡ್ಲಿ ವಡೆ ತೊಗೊಂಡ್ರು. ಪಲಾವ್ನ ನನಗೂ ತಿನ್ನೋಕ್ಕೂ ಆಗಲಿಲ್ಲ, ಬೆಳಗ್ಗೆನೇ ರೈಸ್ ಐಟಮು, ಮತ್ತು ಇಡ್ಲಿ ಹುಳಿ ಇರುತ್ತೆ ಅಂದ್ಕೊಂಡು ನಾನು ಇಡ್ಲಿನೂ ತೊಗೊಳ್ಲಿಲ್ಲ. ನನ್ನ ಮಗಳು ಏನು ತಿಂದಿರಲಿಲ್ಲ, ಬರೀ ಒಂದು ಹಾಲು ಕುಡ್ಕೊಂಡು ಕೂತಿದ್ಲು. ಆಮೇಲೆ ಕಿತ್ಲೆಹಣ್ಣು ತೊಗೊಬಂದಿದ್ವಿ, ಕಾರಲ್ಲಿ ಹೋಗ್ತಾ ತಿನ್ಸೋಣ ಅಂತೇಳ್ಬಿಟ್ಟು ಅದನ್ನೊಂದು 2 ತೊಳೆ ತಿಂದಳು ಅಷ್ಟೆ. ಆಮೇಲೆ ಆ್ಯಸ್ ಯೂಶ್ವಲ್ ಚಾರ್ಮುಡಿ ಘಾಟೀಲಿ ನಮಗೆ ನೋಡೋಕ್ಕೆ ಸಿಗೋವಂಥ ಪ್ರಾಣಿ ಅಂದರೆ ಮಂಗ. ನನ್ನ ಮಗಳಿಗೆ ಮಂಗ ಅಂದರೆ ತುಂಬ ಇಷ್ಟ. ಮಂಗ 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 ಅಂತಿರ್ತಾಳೆ. ಹಂಗಾಗಿ ಒಂದು ಮಂಗನ ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ಹೆಂಗೂ ಕಿತ್ಲೆಹಣ್ಣನ್ನ ತೊಗೊಂಡೋಗಿದ್ವಲ್ಲ, ಹಂಗಾಗಿ ಕೊಟ್ಬಿಟ್ಟು ನಿಂತ್ಕೊಳ್ಳೋಣ ಅಂತ. ಅದರಲ್ಲಿ ನಾನು ಕಿತ್ಲೆಹಣ್ಣನ್ನ ಸುಲ್ಕೊಂಡು ಹೋಗಿದ್ದಿದ್ದು, ಅದ್ರ ತೋಳೆ ಒಂದು ಹಾಕೋತಿಗೆ ಅದು ಕೆಳಗೆ ಬಿತ್ತು. ಅದು ತೊಗೋತಾನೇ ಇರಲಿಲ್ಲ, ಕೆಳಗೆ ಬಿದ್ದಿದ್ದು. ಬೇರೆ ಕೊಡ್ತಾರಾ ಅಂತ ನೋಡ್ತಾನೇ ಕೂತಿತ್ತು. ಆಮೇಲೆ ಇವ್ರು ಬೇರೆದು ಕೊಡಲ್ಲ ಅಂತ ಅಂದ್ಕೊಂಡು ಅದನ್ನೇ ಕೆಳಗಡೆ ನೆಗೆದು ಹೆಂಗೆ ತಿನ್ನುತ್ತೆ, ಎಷ್ಟು ಕ್ಲೀನಾಗಿ ತಿನ್ನುತ್ತೆ. ನಾನು ಅಂದ್ಕೊಂಡೆ ನಿಜವಾಗ್ಲೂ ಮಂಗನಿಂದ ಮಾನವ ಆಗಿರ್ತಾರೆ, ಯಾಕಂದರೆ ಮನುಷ್ಯರು ತಿನ್ನೋ ಥರನೇ ತಿಂತಿತ್ತು. ಅದ್ರದ್ದು ಬೀಜನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಅದ್ರದ್ದು ಅಗ್ದುಬಿಟ್ಟು ಅದ್ರ ಸಿಪ್ಪೆನೂ ಸತ ಅದು ಉಗಿತಾ ಇತ್ತು. ನನ್ನ ಮಗಳು ಅಷ್ಟೇ ನೋಡ್ತಾ ಇದ್ಲು, ಚೆನ್ನಾಗಿ ನೋಡ್ತಾ ಇದ್ಲು, ಮಂಗ 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 ಅಂತ ಹೇಳ್ಬಿಟ್ಟು. ನೋಡಿ ಅಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಮನೆಗೆ ಬರ್ತೀವಿ. ಅಮ್ಮ ಮನೇಲಿರಲ್ಲ, ಅಲ್ಲೇ ಆಂಟಿ ಶಾಪ್ ಹತ್ರನೇ ಇರ್ತಾರೆ. ನಮ್ಮಮ್ಮ 10 ಡೇಸ್ ನನ್ನ ಮಗಳನ್ನ ತುಂಬ ಮಿಸ್ ಮಾಡ್ಕೊಂಡಿದ್ರು. ನನ್ನ ಮಗಳು ಅಷ್ಟೇ, ನಮ್ಮ ಅಮ್ಮನ ನೋಡಿದ ತಕ್ಷಣ ಸಿಟ್ಟು ಮಾಡ್ಕೊಂಡ್ಳು, ಇಷ್ಟು ದಿನ ಎಲ್ಲಿ ಹೋಗಿತ್ತು ಅಂತ ಅನ್ನೋ ಥರ ನನ್ನ ಮಗಳು. ಯಾರು ನಾನು ಬಾರವ ನೋಡಿ, ಯಾರಿದ್ರೆ ಬರಲ್ಲ ಅಲ್ಲಿ ಬಾರಕಂದಮ್ಮ, ಬಾರ ಬಾರ ಬಾರ, ಸಿಟ್ಟು ಬಂತಲ್ಲಪ್ಪ. ಬಾರ ಗಿನಿ ಮರಿ ಅಲ್ಲಿ ಅಯ್ಯೋ ಸೈಡ್ ಹೋಗಮ್ಮ. और मुने मगिगे नाचते ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ನೋಡ್ಬೋದು ಎಷ್ಟೊಂದು ಲಗೇಜ್ ಇದೆ, ಎಲ್ಲ ಕಾರಿಗೆ ಹಾಕೊಬಂದಿದ್ವಿ. ಹಾಗೆ ಏರ್ ಫ್ರೈಯರ್ ಒಂದು ತೊಗೊಂಡಿದ್ರು ಮಿಥುನ್ ಅವ್ರು ದುಬೈಯಿಂದ, ಯೂಸ್ ಆಗುತ್ತೆ ಮನೆಗೆ ಅಂತೇಳ್ಬಿಟ್ಟು. ಇವಾಗ ಚಿಕನ್ ಫ್ರೈಗೆ ಹಾಗೆ ಏನಾದರೂ ಫ್ರೈ ಎಲ್ಲ ಆಯಿಲ್ ಕಮ್ಮಿ ಮಾಡಿಬಿಟ್ಟು ಫ್ರೈ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ತೊಗೊಬಂದಿದ್ರು. ನೋಡ್ಬೋದು ಇದೆಲ್ಲ ನಾವು ಬರೋತ್ತಿಗೆ ತೊಗೊಬಂದಿದ್ದು ಲಗೇಜ್ಗಳು. ನಮ್ಮಮ್ಮ ಕೇಳ್ತಾಯಿದ್ರು ಇಷ್ಟೊಂದು ಬ್ಯಾಗು ಏನು ತೊಗೊಬಂದಿದ್ರು ಅಂತ. ಮಿಥುನ್ ಬಟ್ಟೆ ಎಲ್ಲ ಇತ್ತು, ಹಾಗಾಗಿ ಅದನ್ನು ತೊಗೊಬಂದಿದ್ವಿ. ಹಾಗೆ ದುಬೈಯಿಂದ ಮಿಥುನ್ ನಮ್ಮ ಆಂಟಿಗೆ ಒಂದು ವ್ಯಾನಿಟಿ ಬ್ಯಾಗ್ನ ತೊಗೊಬಂದಿದ್ರು. ನಮ್ಮ ಬ್ಯಾಗ್ಗಳೆಲ್ಲ ಇನ್ನೂ ಕಾರ್ಗೋದಲ್ಲಿದೆ, ಅದಿನ್ನೂ ರೀಚ್ ಆಗಿಲ್ಲ. ಆಮೇಲೆ ತೋರಿಸ್ತೀನಿ ಏನೇನು ತಂದಿದ್ದೀವಿ ದುಬೈಯಿಂದ ಅಂತ ಹೇಳ್ಬಿಟ್ಟು. ಆಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಶಾಪಿಗೆ ಹೋದ್ವಿ. ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ಅರ್ಧ ಕ್ಲೀನ್ ಮಾಡಿಬಿಟ್ಟು ನಾವು ಕೇರಳಕ್ಕೆ ಹೋಗಿದ್ದಿದ್ದು. ಮತ್ತು ಇವಾಗ ಮಿಥುನ್ ಅವ್ರು ಬಂದು ಫುಲ್ಲು ಕ್ಲೀನು. ಅವರಂತೂ ಫುಲ್ಲು ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು ಏನೇ ಆದ್ರೂ. ನೋಡ್ಬೋದು ಇಲ್ಲಿ ಫುಲ್ಲು ಧೂಳೆಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಇದ್ದಾಗಲೂ ಕ್ಲೀನ್ ಮಾಡ್ತಾಯಿದ್ದೆ. ನಾನು ಕ್ಲೀನ್ ಮಾಡಿದ್ರೆ ಆದರೆ ಕ್ಲೀನ್ ಮಾಡ್ದಂಗೆ ಕಾಣಿಸ್ತಿರ್ಲಿಲ್ಲ. ಬಟ್ ಇವಾಗಂತೂ ಫುಲ್ ನೀಟಾಗಿ ಮಾಡಿದ್ದಾರೆ. ನಾನು ಫುಲ್ಲು ಎಲ್ಲ ಅರೇಂಜ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ, ನೀವು ನೋಡ್ಬೋದು. ಇವಾಗ ಶಾಪ್ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅವಾಗ ಒಂದು ಸ್ವಲ್ಪ ಮೆಸ್ಸಿ ಅನ್ನಿಸ್ತಾ ಇತ್ತು. ಇವಾಗ ನೀಟ್ ಆ್ಯಂಡ್ ಕ್ಲೀನಾಗಿ ರೆಡಿ ಆಗಿದೆ. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ, ಇವರಿಬ್ಬರು ರೆಡಿ ಮಾಡ್ತಾ ಇದ್ರು. ಟೈಮು 6 o'clock ಆದ್ರೂ ನನ್ನ ಹಸ್ಬೆಂಡಿಂದ ಇನ್ನೂ ಕ್ಲೀನಿಂಗ್ ಮುಗ್ದಿರಲಿಲ್ಲ. ಇನ್ನೂ ಏನು ಸೆಟ್ ಮಾಡೋಣ ಅಂತಲೇ ಇದ್ರು. ನೋಡ್ಬೋದು ಇಲ್ಲಿ ನಂಗೆ ಕೂತು 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 ಬೋರ್ ಆಗೋಗಿತ್ತು. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ರು, ಸ್ವಲ್ಪ ಬಾಕಿ ಇತ್ತು. ಶಾಪಿನ ಹುಡುಗಿನೂ ಹೊರಟ್ಲ, ಇನ್ನು ಅವಳು ಬಂದಮೇಲೆ ನಾಳೆ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ.
ಫೈನಲಿ ನೋಡ್ಬೋದು ಎಷ್ಟು ಕ್ಲೀನಾಗಿ ನೀಟಾಗಿ ಮಾಡಿದ್ದಾರೆ ಅಂತ. ಇದು ನೆಕ್ಸ್ಟ್ ಡೇ ನಾನು ಇದೊಂದು ವೀಡಿಯೋ ಮಾಡಿಟ್ಕೊಂಡೆ. ಫುಲ್ಲು ಅರೇಂಜ್ ಮಾಡಿದ್ಮೇಲೆ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಶಾಪಿಂದ ಎಲ್ಲ ಬಂದಮೇಲೆ ನೈಟಿಗೆ ಮಿಥುನ್ ಅವ್ರಿಗೆ ನೀರು ದೋಸೆ ಮಾಡಿದ್ದೆ. ನಾವು ಮಧ್ಯಾಹ್ನ ಬರ್ತಾನೆ ಮೀನು ತೊಗೊಬಂದಿದ್ದೆ. ಮೀನು ಸಾರು ಮಾಡಿಬಿಟ್ಟು ಮೀನು ಫ್ರೈ ಮಾಡಿದ್ವಿ, ಸಖತ್ತಾಗಿತ್ತು. ಅವ್ರಿಗೆ ನೀರು ದೋಸೆ ಅಂದರೆ ಇಷ್ಟ ಅಂತೇಳ್ಬಿಟ್ಟು ನಾನು ನೀರು ದೋಸೆ ಮಾಡಿಕೊಡ್ತಾ ಇದ್ದೆ. ಬಿಸಿ ಬಿಸಿ ನೀರು ದೋಸೆ ಚೆನ್ನಾಗಿರುತ್ತೆ ಮೀನು ಸಾರು ಜೊತೆಗೆ ಅಂತೇಳ್ಬಿಟ್ಟು. ಇಲ್ಲಿ ರೆಡಿ ಆಗ್ತಾ ಇದೆ. ನಾವು ನಾರ್ಮಲ್ಲು ತವಾದಲ್ಲೇ ನಾನ್ ಸ್ಟಿಕ್ ತವಾ ಬರುತ್ತಲ್ವ, ಅದಕ್ಕೇ ಎಣ್ಣೆ ಹಚ್ಬಿಟ್ಟು ನೀರು ದೋಸೆ ಮಾಡ್ತೀವಿ. ಚೆನ್ನಾಗಿ ಬರುತ್ತೆ, ಒಂಥರ ಅಂಟಲ್ಲ. ಇನ್ನೊಂದು ತವಾ ಕಾವಲಿ ಬರುತ್ತಲ್ವ, ಅದು ನಮ್ಮ ಮನೇಲಿ ಇಲ್ಲ, ಹಾಗಾಗಿ ನಾವು ಇದರಲ್ಲೇ ಮಾಡೋದು. ನೋಡ್ಬೋದು ಸಖತ್ತಾಗಿ ನೀರು ದೋಸೆ ರೆಡಿಯಾಗಿದೆ. ನೀರು ದೋಸೆ ಮೀನು ಸಾರು ಸೂಪರ್ ಕಾಂಬಿನೇಷನ್ ಅಲ್ವಾ. ಅವರು ಕ್ಲೀನ್ ಮಾಡಿಬಿಟ್ಟು ಶಾಪೆಲ್ಲ ಕ್ಲೀನ್ ಮಾಡಿಬಿಟ್ಟು ಟ್ರಾವೆಲ್ ಮಾಡಿಬಿಟ್ಟು ಟಯರ್ಡ್ ಆಗಿದ್ರು, ಬೇಗ ತಿಂದು ಮಲಗಲಿ ಅಂತೇಳ್ಬಿಟ್ಟು ಅವರಿಗೆ ಫಸ್ಟು ಊಟ ಕೊಡ್ತಾ ಇದ್ದೆ. ನಾವು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಣ್ಣನಿಗೂ ದೋಸೆ ಮಾಡಿದ್ದೆ. ಅಮ್ಮ ನನಗೆ ಅಪ್ಪನಿಗೆ ಮುದ್ದೆ ಮಾಡಿದರು. ನಾನು ಮುದ್ದೆ ತಿಂದಲ್ಲ, ತುಂಬ ದಿನ ಆಗಿತ್ತು. ಮೀನು ಸಾರು ಮುದ್ದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ನಾನು ಮುದ್ದೆ ಊಟ ಮಾಡಿದೆ, ಅವರಿಗೆ ನೀರು ದೋಸೆ ಮಾಡಿಕೊಟ್ಟೆ. ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಬರುತ್ತೆ ಅಂತೇಳ್ಬಿಟ್ಟು. ನೀರು ದೋಸೆ ಹಿಟ್ಟನ್ನು ರುಬ್ಬಿಟ್ಕೊಂಡಿರ್ತೀವಲ್ವ, ಒಂದು ಸೌಟನ್ನ 1.5 ಸೌಟನ್ನ ಅದ್ರ ಮೇಲೆ ಹಾಕ್ಬಿಟ್ಟು ಈ ಹ್ಯಾಂಡ್ಲ್ ಇರುತ್ತಲ್ವ, ಹ್ಯಾಂಡ್ಲ್ ಇಟ್ಕೊಂಡ್ಬಿಟ್ಟು ಎಲ್ಲ ಕಡೆ ರೊಟೇಟ್ ಮಾಡಿದ್ರೆ ಎಲ್ಲ ಕಡೆ ಹಾಗೆ ಚೆನ್ನಾಗಿ ಹರಡುತ್ತೆ, ಒಳ್ಳೆ ತೆಳ್ಳಗೆ ಬರುತ್ತೆ. ಆಮೇಲೆ ಮುಚ್ಚಿಟ್ರೆ ಆಯಿತು. ಈಸಿಯಾಗಿ ಬೇಗ ಮಾಡ್ಕೋಬೋದು ನೀರು ದೋಸೆ, ಹಾಗಾಗಿ ನೀರು ದೋಸೆ ಮಾಡಿದ್ವಿ. ನೆಕ್ಸ್ಟ್ ನಾನು ಮುದ್ದೆ, ನಮ್ಮಮ್ಮ ಮುದ್ದೆ ರೆಡಿ ಮಾಡಿದರು. ಅಷ್ಟೊತ್ತಿಗೆ ನಾವು ಮುದ್ದೆಗೆ ಸ್ವಲ್ಪ ಅನ್ನ ಹಾಕ್ತೀವಿ. ಒಬ್ಬೊಬ್ಬರು ಬರೀ ಹಿಟ್ಟು ಹಾಕಿ ಮಾಡ್ತಾರೆ, ನಾವೊಂದು ಸ್ವಲ್ಪ ಅನ್ನ ಹಾಕಿ ಮಾಡ್ತೀವಿ, ಗಂಟಾಗಲ್ಲ ಅಂತೇಳ್ಬಿಟ್ಟು. ಅದಕ್ಕೆ ಮೀನು ಸಾರು ಪಾಂಪ್ಲೆಟ್ ಬರುತ್ತಲ್ವ ಅಂತ, ಹೊಳೆ ಪಾಂಪ್ಲೆಟ್ ಅಂತ ಹೇಳ್ತಾರಲ್ವ, ಅದು ನನ್ನ ಫೇವ್ರೆಟ್ ಮೀನು. ಬರ್ತಾನೆ ಅದನ್ನು ತೊಗೊಬಂದಿದ್ವಿ. ಅದೇ ಮೀನನ್ನು ಸಾರು ಫ್ರೈ ಮಾಡಿದ್ದೆ. ಸಾರು ಸಖತ್ತಾಗಿತ್ತು. ಇವಾಗ ನಾನು ಈ ವಿಡಿಯೋ ಮಾಡೋತ್ತಿಗೆ ನನಗೆ ಇದನ್ನು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ. ನಿಜವಾಗ್ಲೂ ಅಷ್ಟು ಸಖತ್ತಾಗಿತ್ತು. ಎಲ್ಲರೂ ಊಟ ಮಾಡಿಬಿಟ್ಟು ಇವತ್ತಿನ ಡೇನ ಆ ಥರ ಮುಗಿಸಿದ್ವಿ. ಆಮೇಲೆ ನೈಟಲ್ಲಿ ಅಪ್ಪ ಮಗಳದು ಆಟ ಜೋರಾಗಿತ್ತು. ಎಲ್ಲಿ ಹೋಯ್ತು ದಿಯಾ? ಮುದ್ದು ದಿಯಾ, ದಿಯಾ ಎಲ್ಲಿ? ದಿಯಾ ಮುದ್ದು ದಿಯಲ್ಲಿ, ದಿಯಾ ಮುದ್ದು ಎಲ್ಲಿ? ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.